ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಅಕ್ರೂರನು ಶ್ರೀಕೃಷ್ಣನ ಮಥುರೆಗೆ ಕರೆದುಕೊಂಡು ಹೋಗುವಾಗ ಅಕ್ರೂರನು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡನು. ನನ್ನ ಪ್ರೀತಿಯ ಪ್ರಭು, ನೀನು ಎಲ್ಲ ಕಾರಣಗಳ ಕಾರನು ಮತ್ತು ಮೂಲ ಅಭಯ ಪುರುಷನಾದ ನಾರಾಯಣನು ನೀನು. ಆದುದರಿಂದ ನಾನು ಭಕ್ತಿಪೂರ್ವಕ ನಿನಗೆ ಪ್ರಣಾಮ ಮಾಡುತ್ತೇನೆ. ನಿನ್ನ ನಾಭಿಯಿಂದ ಒಂದು ಕಮಲ ಪುಷ್ಪ ಬೆಳೆದಿದೆ. ಆ ಕಮಲದಿಂದ ಬ್ರಹ್ಮಾಂಡ ಸೃಷ್ಟಿಕರ್ತನಾದ ಬ್ರಹ್ಮ ಹುಟ್ಟಿದ್ದಾನೆ. ಬ್ರಹ್ಮನು ಈ ವಿಶ್ವಕ್ಕೆ ಕಾರಣನಾದುದರಿಂದ ನೀನು ಎಲ್ಲ ಕಾರಣಗಳ ಕಾರನು. ಬ್ರಹ್ಮಾಂಡದ ಪಂಚಭೂತಗಳಾದ ಪೃಥ್ವಿ, ಅಪ್ತ, ತೇಜಸ್ಸು, ವಾಯು ಮತ್ತು ಆಕಾಶಗಳು ಸಮಗ್ರ ಭೌತಿಕ ಶಕ್ತಿ ಅಲ್ಲದೆ ಪ್ರಕೃತಿ, ತಟಸ್ಥ ಶಕ್ತಿಗಳ, ಜೀವಿಗಳು, ಮನಸ್ಸು, ಇಂದ್ರಿಯ ಗ್ರಾವ್ಯವಾದ ವಸ್ತುಗಳು, ಬ್ರಹ್ಮಾಂಡದ ಆಗುಹೋಗುಗಳು ನಿಯಂತ್ರಿಸುವ ದೇವತೆ ಎಲ್ಲ ಜನಿಸಿದ್ದು ನಿನ್ನ ದೇಹದಲ್ಲಿ. ನೀನು ಪ್ರತಿಯೊಂದು ವಸ್ತುವಿನ ಪರಮಾತ್ಮ. ಆದರೆ ನಿನ್ನ ದಿವ್ಯ ರೂಪವನ್ನು ಯಾರೂ ಅರಿಯರು. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಮೇಲೆಯೂ ಭೌತಿಕ ಪ್ರಕೃತಿ ಗುಣಗಳು ಪ್ರಭಾವವಾಗಿದೆ. ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಸಿಲುಕಿದ ಬ್ರಹ್ಮಾಂಡದ ದೇವತೆಗಳು ಭೌತಿಕ ಪ್ರಕೃತಿಯ ತ್ರಿಗುಣ ಬ್ರಹ್ಮಾಂಡ ಅಭಿವ್ಯಕ್ತಿಯ ಯಾಚನೆ ನಿನ್ನ ದಿವ್ಯ ಸಾನ್ನಿಧ್ಯವನ್ನು ಅರಿಯರು. ಮಹರ್ಷಿಗಳು, ಯೋಗಿಗಳು ನಿನ್ನನ್ನು ದೇವತಂ ಪರಮಪುರುಷ ಎಂದು, ಎಲ್ಲ ಜೀವಿಗಳು ಮೂಲ ಕಾರಣ ಎಂದು, ನೀನು ಎಲ್ಲ ಬ್ರಹ್ಮಾಂಡ ಮತ್ತು ಎಲ್ಲ ದೇವತೆಗಳ ಅಭಿವ್ಯಕ್ತ ಎಂದು ನಿನ್ನನ್ನು ಪೂಜಿಸುತ್ತಾರೆ. ಎಲ್ಲವೂ ನಿನ್ನಲ್ಲಿ ಅಂತರ್ಗತವಾಗಿದೆ ಎಂದು ನಿನ್ನನ್ನು ಪೂಜಿಸುತ್ತಾರೆ. ಋಗ್ವೇದದ ಧಾರ್ಮಿಕ ವಿಧಿಗಳ ಉತ್ಸವವನ್ನು ಆಚರಿಸಿ ಬ್ರಹ್ಮಾಂಡ ವಿದ್ವಾಂಸರು ನಿನ್ನನ್ನು ಪೂಜಿಸುತ್ತಾರೆ. ಬೇರೆ ಬೇರೆ ದೇವತೆಗಳ ಹೆಸರಲ್ಲಿರುವ ಅವರು ಯಜ್ಞಗಳನ್ನು ಮಾಡುತ್ತಾರೆ. ದಿವ್ಯ ಜ್ಞಾನವನ್ನು ಪೂಜಿಸುವವರು ಇಂಥವರು ಇದ್ದಾರೆ. ಅವರು ಶಾಂತರು ಮತ್ತು ಎಲ್ಲ ಬಗೆಯ ಅಲೌಕಿಕ ಕಾರ್ಯದಿಂದ ವಿಭಕ್ತರು. ಅವರು ಜ್ಞಾನ ಯೋಗದಲ್ಲಿ ನಿನ್ನನ್ನು ಅನ್ವಯಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ದೇವತಂ ಪರಮಪುರುಷನೆಂದು ನಿನ್ನನ್ನು ಪೂಜಿಸುವ ಭಗವಂತರೆಂಬ ಭಕ್ತರಿದ್ದಾರೆ. ಪಂಚರಾತ್ರವೆಂಬ ವಿಧಾನದಲ್ಲಿ ವಿದ್ಯುತ್ಕರವಾಗಿ ಉಪದೇಶವನ್ನು ಪಡೆದು ಅವರು ತಮ್ಮ ದೇಹವನ್ನು ತಿಲಕದಿಂದ ಅಲಂಕರಿಸಿಕೊಳ್ಳುತ್ತಾರೆ ಮತ್ತು ವಿಷ್ಣು ಮೂರ್ತಿಯಾಗಿ ನಿನ್ನ ವಿವಿಧ ರೂಪಗಳನ್ನು ಪೂಜಿಸುವಲ್ಲಿ ನಿರತರಾಗಿರುತ್ತಾರೆ. ಬೇರೆ ಆಚಾರ್ಯರು, ಅನುಯಾಯಿಗಳಾದ ವೈಶ್ಯರೆಂಬ ಭಕ್ತರು ನಿನ್ನನ್ನು ಶಿವನ ರೂಪದಲ್ಲಿ ಪೂಜಿಸುತ್ತಾರೆ. ದೇವತೆಗಳು ಪೂಜಿಸುವ ಪರೋಕ್ಷವಾಗಿ ಪರಮಪ್ರಭುವಿನ ಪೂಜೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅಕ್ರೂರನು ಪ್ರಭುವಿಗೆ ಮುಂದೆ ಪ್ರಣಾಮ ಮಾಡಿ ಹೀಗೆಂದನು. ಪ್ರೀತಿಯ ಪ್ರಭುವೇ, ನಿನ್ನ ದಿವ್ಯ ನಿತ್ಯ ರೂಪ ಜ್ಞಾನಮಯವಾದುದು. ನಿನ್ನ ರೂಪದಲ್ಲಿ ಮನಸ್ಸು ಇರಿಸಿ ಮಾತ್ರದಿಂದಲೇ ಮನುಷ್ಯ ಎಲ್ಲ ವಿಷಯಗಳ ಪೂರ್ಣ ಜ್ಞಾನವನ್ನು ಪಡೆಯಬಲ್ಲ. ಏಕೆಂದರೆ ಎಲ್ಲ ಜ್ಞಾನದ ಮೂಲ ಆಕಾರ ನೀನು. ಎಲ್ಲ ಬಗೆಯ ಶಕ್ತಿಗಳನ್ನು ಹೊಂದಿದ ನೀನು ಪರಮಶಕ್ತನು. ನೀನೇ ಪರಮ ಬ್ರಹ್ಮನು ಮತ್ತು ಪರಮಪುರುಷನು, ಸರ್ವ ನಿಯಂತ್ರಕನು ಮತ್ತು ಎಲ್ಲ ಭೌತಿಕ ಶಕ್ತಿ ಪ್ರಭು. ನೀನೇ ವಾಸುದೇವ. ನೀನು ಎಲ್ಲ ಸೃಷ್ಟಿಗೆ ಆಶ್ರಯ. ಆದುದರಿಂದ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ನೀನು ಪುರುಷ, ಪ್ರತಿಯೊಬ್ಬ ಹೃದಯದಲ್ಲಿ ನೆಲೆಸಿ ಅವನ ಕರ್ಮಗಳನ್ನು ನಿರ್ದೇಶಿಸುವ ಪರಮಾತ್ಮನು ನೀನೇ ಪ್ರಭು. ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ. ದಯವಿಟ್ಟು ನನ್ನನ್ನು ರಕ್ಷಿಸು ಎಂದು ಅಕ್ರೂರನು ಕೃಷ್ಣನ ಮುಂದೆ ಬೇಡಿಕೊಂಡನು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.